ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೂರಿ ಮತ್ತು ಸಾಗು ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಮೈದಾ ಏನು ಬಳಸ್ತೀರ ಪೂರಿ ಮಾಡ್ತಾ ಇರೋದು ಇವತ್ತು. ಅದು ಯಾವ ಥರ ಬರುತ್ತೆ ಅಂತ ನೋಡಿಸ್ತಾ ಇದ್ದೀನಿ. ಮೊದಲು ಪೂರಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ನಾನು ಗೋಧಿ ಹಿಟ್ಟು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ನಾನಿವತ್ತು ಆಶೀರ್ವಾದ್ದು 1 kg ಪ್ಯಾಕೆಟ್ ಬರುತ್ತಲ್ವ, ಅದರಲ್ಲಿ ಹಾಫ್ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ ಒಂದು 50 to 60 ಪೂರೀಸ್ ಆಗುತ್ತೆ. ಸೊ ಇದರಲ್ಲಿ ಹಾಫ್ ಹಾಕ್ಕೊಂಡ್ರೆ ಸಾಕು, ನೀವು ಜಾಸ್ತಿ ಏನು ಹಾಕ್ಕೋಬೇಕಿಲ್ಲ. ನಾನು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಅಂದರೆ ಸಣ್ಣ ರವೆ ಏನಂತೀವಿ ಅದು ಒಂದು 2 ಸ್ಪೂನ್ ಹಾಕ್ಕೊಳ್ತೀವಿ. ಪೂರಿ ಇದು ಹಾಕಿದ್ರೆ ಕ್ರಿಸ್ಪಿ ಅಂದರೆ ಬುಡ್ಡೆ ಬರುತ್ತಲ್ವ, ಆ ಥರ ಚೆನ್ನಾಗಿ ಬರುತ್ತೆ ಅಂತ ನಾನು ಸಣ್ಣ ರವೆ ಬಳಸ್ಕೊಂಡಿರೋದು. ಮೈದಾ ಹಾಕ್ಕೊತಾರೆ ಒಬ್ಬೊಬ್ಬರು, ನಾನು ಮೈದಾ ಏನೂ ಹಾಕಿಲ್ಲ. ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಏನಕ್ಕಪ್ಪ ಅಂತಂದರೆ ಪೂರಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ, ಮತ್ತು ಎಣ್ಣೆ ಕೂಡ ಕಾದಿರಬೇಕು, ಕಲರ್ ಬರಬೇಕು ಅಂತಂದರೆ ಪೂರಿ. ಇದು ಟಿಪ್ಸ್ ಅಂತಂದರೆ ಸಕ್ಕರೆ ಹಾಕ್ಕೊಂಡ್ರೆ ಒಂಚೂರು ಹಾಕ್ಕೋಬೇಕು, ಸ್ವೀಟ್ ಬಂದುಬಿಡುತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ಒಂದು ಹಾಫ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೀವು ಇದನ್ನೆಲ್ಲ ಫಸ್ಟು ಮಿಕ್ಸ್ ಚೆನ್ನಾಗಿ ಮಾಡಿಕೊಂಡು ಕಾಯ್ದಿರೋ ಎಣ್ಣೆ ಹಾಕ್ಕೊತಾರೆ. ನಾನು ಕಾದಿರೋ ಎಣ್ಣೆ ಅಂತ ಏನು ಬಳಸಲ್ಲ, ಜಸ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಏನು ತಣ್ಣಕ್ಕಿರುತ್ತಲ್ವ ನೀರು ಅದನ್ನೇ ಕಲಿಸ್ಕೊತೀನಿ. ಅದೇ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಈ ಪೂರಿ ಹಿಟ್ಟನ್ನ, ಆಗ ಚೆನ್ನಾಗಿರುತ್ತೆ. ತುಂಬ ಗಟ್ಟಿನೂ ಅಲ್ಲ, ತುಂಬ ಮೆತ್ತಕ್ಕೂ ಅಲ್ಲ. ಸ್ವಲ್ಪ ನಾನು ನೋಡಿಸ್ತೀನಿ ಯಾವ ಹಂತದಲ್ಲಿ ನಾನು ಕಲಿಸ್ಕೊತೀನಿ ಅಂತ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಪೂರಿ ಮಾಡೋ ತುಂಬ ಜನ ಆಯಿಲಿ ಅಂತ ತಿನ್ನೋಕ್ಕೆ ಹೋಗಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ಫೇವ್ರೇಟ್, ಅವ್ರಿಗೆ ಪೂರಿ ಇರಲೇಬೇಕು. ಸೊ ನಾನು ಪೂರಿ ಜಾಸ್ತಿ ಮಾಡ್ತಾಯಿರ್ತೀನಿ ನಮ್ಮ ಮನೆಯಲ್ಲಿ. ಪೂರಿಗೆ ನಾನಿವತ್ತು ವೆಜಿಟೇಬಲ್ ಕುರ್ಮಾ ಅಂತ ಮಾಡ್ತಾಯಿದ್ದೀವಿ. ನಾನು ಈ ಇದಕ್ಕೆ ಹುರುಳಿಕಾಯಿ, ಗಡ್ಡೆಕೋಸು, ಕ್ಯಾರೆಟು ಮತ್ತು ಬಟಾಣಿ ತೊಗೊಂಡಿದ್ದೀನಿ ಹಸಿದು. ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂತಂದರೆ ಒಂದು ಬಟಾಣಿನ ಓವರ್ನೈಟ್ ನೆನೆಸ್ಬಿಟ್ಟು ಅದನ್ನು ಕೂಡ ಮಾರ್ನಿಂಗ್ ಈ ಥರ ವೆಜಿಟೇಬಲ್ಸ್ನ ನಾವು ಕೂಗಿಸ್ತೀವಲ್ಲ ಆಗ ಹಾಕ್ಕೊಳ್ಬೋದು. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ವೆಜಿಟೇಬಲ್ಸ್ ಜಾಸ್ತಿ ನೀರು ಹಿಡಿಯಲ್ಲ. ಮತ್ತು ನೀರಾದರೆ ಆ ನೀರು ವೇಸ್ಟ್ ಆಗುತ್ತೆ. ನಾನು ಇದಕ್ಕೆ ಏನು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನೇ ನಾನು ಸಾಗುಗೆ ಬಳಸ್ಕೊತೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರು ಮಾತ್ರ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ತರಕಾರಿಗೆಲ್ಲ ಉಪ್ಪು ಬೇರಿಲಿ ಅಂತ. ಅದು ಕೂಗ್ಸೋಕೆ ಇಟ್ಟಿದ್ದೀನಿ. ಅದು ಒಂದು ವಿಷಿಲ್ಗಿಂತ ಇನ್ನೊಂದು ಚೂರು 1-2-3 ಮಿನಿಟ್ಸ್ ಮುಂಚೆನೇ ಆಫ್ ಮಾಡ್ಕೊಳ್ಳಿ, ಇಲ್ಲ 1 ವಿಷಿಲ್ ಸಾಕು. ತುಂಬ ವಿಷಿಲ್ ಬಂದ್ರೂ ಅದು ಏನಂತಾರೆ ಸ್ಮ್ಯಾಶ್ ಥರ ಆಗೋಗುತ್ತೆ ವೆಜಿಟೇಬಲ್ಸು. ಅದಕ್ಕೋಸ್ಕರ ಸಣ್ಣ ಕಟ್ ಮಾಡ್ಕೊಂಡಿದ್ವಲ್ಲ, ಅದು ಕೂಗೋಷ್ಟರಲ್ಲಿ ಇಲ್ಲಿ ನಾನು ಖಾರ ರುಬ್ಕೊಳ್ಳೋಕೆ ಏನೇನು ಹಾಕ್ಕೊತೀನಿ ಅಂತ ನೋಡಿಸ್ತಾ ಇದ್ದೀನಿ. ಮೊದಲು ಒಂದು 2 ಸ್ಪೂನಷ್ಟು ಗಸಗಸೆ ಹಸಿದೇ ಹಾಕ್ಕೊತಾ ಇದ್ದೀನಿ. ನಾನು ಯಾವುದೇ ರೀತಿ ಯಾವ ಐಟಮ್ಸು ಕೂಡ ಉರಿತಾ ಇಲ್ಲ, ಏನಿದೆ ಎಲ್ಲ ಹಸಿದೇ ಹಾಕ್ಕೊತಾ ಇರೋದು. 2 ಸ್ಪೂನಷ್ಟು ಗಸಗಸೆ, 1 ಚಿಪ್ಪು ಕೊಬ್ಬರಿ ತುರಿ, ಕಾಯಿ ತುರಿ, ಮತ್ತು 1 ಸ್ಪೂನ್ ಧನಿಯಾ, ಮತ್ತು 2 ಲವಂಗ, 1 ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಮಸಾಲ ಹಾಕ್ಕೊಳಕ್ಕೆ ಹೋಗಬೇಡಿ. ಇದು ತುಂಬ ಅಂದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಬಟ್ ಮಸಾಲ ಕಡಿಮೆ ಇದ್ದರೆ ಚೆನ್ನಾಗಿರುತ್ತೆ. ಅದು ಲವಂಗ ಸ್ಮೆಲ್ಲೆಲ್ಲ ಬರ್ತಿದ್ರೆ ಸಾಗು ಅಷ್ಟೊಂದು ಚೆನ್ನಾಗಿರಲ್ಲ ಕುರ್ಮಾ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಕಡಲೆಪಪ್ಪು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಈರುಳ್ಳಿ ಮತ್ತು ಜೀರಿಗೆ ಎಲ್ಲ ಹಾಕ್ಕೋಬೇಕು. ನೋಡಿ, ನಾನು ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕಿಲ್ಲ. ಇದಕ್ಕೆ ಹಸಿ ಈರುಳ್ಳಿ 2, ಸಣ್ಣದಾದರೆ 2 ಹಾಕ್ಕೊಳ್ಳಿ, ಇಲ್ಲ ದಪ್ಪ ಇದೆ ಅಂತಂದರೆ 1 ಹಾಕ್ಕೊಂಡ್ರೆ ಸಾಕು. ನಾನು ಸಣ್ಣಕ್ಕಿತ್ತು ಅದಕ್ಕೆ 2 ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣ್ಸಿನ್ಕಾಯಿ ಕೂಡ ಬಳಸ್ಕೋಬೋದು. ಮತ್ತು ಸ್ವಲ್ಪ ಶುಂಠಿ, ಇದಿಷ್ಟೂ ಫಸ್ಟು ರುಬ್ಕೊಂಡ್ಬಿಟ್ಟು ಮತ್ತೆ ನೀರು ಹಾಕ್ಕೊಂಡು ಇನ್ನೊಂದು ಸಲ ಫುಲ್ ಫೈನ್ ಪೇಸ್ಟ್ ಅಂತಂದರೆ ಎಲ್ಲೂ ತರಿ ಅಂತ ಇರಬಾರ್ದು, ಫುಲ್ಲು ಏನಂತಾರೆ ಫೈನ್ ಪೇಸ್ಟ್ ಆಗಿರಬೇಕದು. ಅಷ್ಟು ಹಾಕಿದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು. ತುಂಬ ಈಸಿನೇ ಇದು ಮಾಡ್ಕೊಳ್ಳೋದು. ವೆಜಿಟೇಬಲ್ಸ್ ಎಲ್ಲ ನೀವು ಮುಂಚೆನೇ ಹಚ್ಕೊಂಡಿದ್ದೀನಿ ಅಂತ ಇದ್ದರೆ ತುಂಬ ಬೇಗನೆ ಮಾಡ್ಕೊಂಬಿಡ್ಬೋದು. ಪೂರಿ ಹಾಕುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕುರ್ಮಾನ ಒಂದು 10 to 15 ಮಿನಿಟ್ಸಲ್ಲಿ ನೀವು ಮಾಡ್ಕೊಂಬಿಡ್ಬೋದು. ಕುಕ್ಕರ್ ಕೂಡ ಬೇಗ ಕೂಗುತ್ತೆ, ವೆಜಿಟೇಬಲ್ಸ್ ಅಲ್ವಾ ಅದಕ್ಕೆ. ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ. ಆಯಿಲು ಮತ್ತು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ. ತುಂಬ ಜನ ಕುರ್ಮಾಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಲ್ಲ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಹಾಕಿದ್ರೆ.
ಈ ಕುರ್ಮಾ ಅಕಸ್ಮಾತ್ ನಿಮ್ಗೆ ಜಾಸ್ತಿ ಆಯಿತು ಅಂತಂದರೆ ಇದಕ್ಕೆ ಆಫ್ಟರ್ನೂನ್ ಇಲ್ಲ ಮತ್ತು ಗೀ ರೈಸ್ ಕೂಡ ಮಾಡ್ಕೋಬೋದು. ಈ ಕುರ್ಮಾ ಜೊತೆಗೆ ನೀವು ಚೆನ್ನಾಗಿರುತ್ತೆ. ಆಯಿಲ್ ಹಾಕ್ಕೊಂಡು ಇದಕ್ಕೆ ಆನಿಯನ್ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಆನಿಯನ್ಸ್ ಹಾಕಿದ್ದೀನಿ. ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅನ್ನೋವಾಗ ಕ್ಯಾಪ್ಸಿಕಮ್ ಸ್ವಲ್ಪ ಸಣ್ಣಕ್ಕೆ ಹಚ್ಕೊಂಡು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಫ್ರೈ ಆಗ್ತಾಯಿದೆ ಅನ್ನೋವಾಗ ಇದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಕ್ಯಾಪ್ಸಿಕಮ್ಮು. ಆವಾಗ ಸಣ್ಣಕ್ಕೆ ನಾನು ಟೊಮೆಟೊ ಹಚ್ಕೊಂಡಿದ್ದೀನಿ. 1 ಟೊಮೆಟೊ ದೊಡ್ಡದಾಗಿತ್ತು ಅಂತ ಸ್ವಲ್ಪ ಟೊಮೆಟೊ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಒಂದು ಗ್ಲಾಸಲ್ಲಿ ಅಂತಂದರೆ ಟೀ ಗ್ಲಾಸ್ ಬರುತ್ತಲ್ವ, ಅದರಲ್ಲಿ ಒಂದು ½ ಗ್ಲಾಸಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಆನಿಯನ್ ಇಲ್ಲ ಅದು ಒಂಥರ ಕಚ ಕಚ ಅಂತ ಇರುತ್ತೆ. ಅದಕ್ಕೋಸ್ಕರ ಆಯಿಲಲ್ಲಿ ಕೂಡ ಫ್ರೈ ಮಾಡಿ ಸ್ವಲ್ಪ ನೋಡಿ ಇಷ್ಟು ಮಾತ್ರ ನಾನು ನೀರು ಹಾಕ್ಕೊಂಡಿರೋದು. ಇಷ್ಟು ನೀರು ಹಾಕ್ಕೊಂಡು ಇದೆಲ್ಲ ಬೆಂದಿದೆ ಅನ್ನೋವಾಗ ನಾವಾಗಲೇ ಏನು ಖಾರ ರುಬ್ಕೊಂಡಿದ್ದೀನಲ್ವ ಅದನ್ನು ಕೂಡ ಸ್ವಲ್ಪ ಹಾಕಿ ಅದು ಹಸಿದು ಹಾಕಿರೋದಕ್ಕೋಸ್ಕರ 1 to 3 ಮಿನಿಟ್ಸು ಚೆನ್ನಾಗೆ ಈ ಒಗ್ಗರಣೆಯಲ್ಲಿ ಕುದಿಸ್ಬೇಕು. ಆಮೇಲೆ ನಾನು ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಈಗ ಅದರಲ್ಲಿ ತರಕಾರಿಯಲ್ಲಿ ಏನು ನೀರಿರುತ್ತಲ್ಲ ಅದೇ ನೀರನ್ನೇ ಈ ಜಾರಲ್ಲಿನ ಸ್ವಲ್ಪ ಇರುತ್ತಲ್ವ ಅದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ವಾಟರ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಕುರ್ಮಾ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿಯಾಗೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಪೂರಿಗಲ್ವ ಮತ್ತು ಗೀ ರೈಸಿಗೆ ಕೂಡ ಹಾಗೆ. ನೋಡಿ ಇವಾಗ ಅದನ್ನೆಲ್ಲ ಕುದಿಯಾಗಿ ಬಿಟ್ಟಿದ್ದೆ. ಈಗಾಗಲೇ ಏನು ವೆಜಿಟೇಬಲ್ಸ್ನ ನಾನು ಬಾಯ್ಲ್ ಮಾಡ್ಕೊಂಡಿದ್ದೆ ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಇದಕ್ಕೆ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ, ಕರಿಬೇವನ್ನ ಕಟ್ ಮಾಡಿ ಹಾಕಿ ಚೆನ್ನಾಗಿ ಕುದಿಸಿದ್ರೆ 10 ಮಿನಿಟ್ಸ್ ಕುರ್ಮಾ ರೆಡಿ ಇರುತ್ತೆ. ಆಮೇಲೆ ನಾವು ಪೂರಿನ ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಕುದಿಯೋಕೆ ಇಕ್ಬೇಕು ನೀವು. ಇದು ತುಂಬ ಮತ್ತು ಏನಂತಾರೆ ಇದಕ್ಕೆ ಇನ್ನೊಂದು ಕಾಂಬಿನೇಷನ್ ಕೂಡ ಹೇಳ್ಬೋದು. ಇದು ನಿಮಗೆ ಇನ್ನೂ ಸ್ವಲ್ಪ ಮಿಕ್ಕಿದೆ ಅಂತಂದರೆ ಗೀ ರೈಸ್ ಕೂಡ ಮಾಡ್ಕೋಬೋದು. ಇಲ್ಲ ಬನ್ ಇರುತ್ತಲ್ವ ಬನ್ನ ಕೂಡ ನೀವು ಗೀಯಲ್ಲಿ ರೋಸ್ಟ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಆ ಥರ ಮಾಡ್ತಾಯಿದ್ವಿ. ನಮಗೆ ತುಂಬಾ ಇಷ್ಟ ಆ ಥರ ಬನ್ನಲ್ಲಿ ಕೂಡ ತಿನ್ನೋದಕ್ಕೆ. ಸ್ವಲ್ಪ ಪಾವ್ ಬಜ್ಜಿ ಮಸಾಲ ಬನ್ ಅಂತ ಏನಂತೀವಿ ಆ ಥರನೇ ಇರುತ್ತೆ. ಮತ್ತು ಚಪಾತಿಗೆ ಕೂಡ ಹಾಕ್ಕೋಬೋದು. ಏನು ವೇಸ್ಟ್ ಆಗೋಲ್ಲ, ಕುರ್ಮಾ ಚೆನ್ನಾಗೇ ಇರುತ್ತೆ. ಮತ್ತು ಸೆಟ್ ದೋಸೆ ಇದಕ್ಕೂ ಕೂಡ ಇದೇ ಕುರ್ಮಾನೇ ನಾನು ಮಾಡೋದು. ಆಲ್ರೆಡಿ ನಾನು ಸೆಟ್ ದೋಸೆ ರೆಸಿಪಿ ಒಂದು ಸಲ ತೋರಿಸಿದ್ದೀನಿ. ಯಾರಿಗಾದರೂ ಬೇಕಿದ್ದರೆ ನಾನಿಲ್ಲಿ ಆ್ಯಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಚೆಕ್ ಮಾಡ್ಬೋದು. ಈಗ ಪೂರಿ ಹಿಟ್ಟಾಗಲೇ ಏನು ಕಲಿಸಿದ್ದೆ ನೋಡ್ತಾ ಇರ್ಬೋದು, ಅಷ್ಟು ಗಟ್ಟಿಯಾಗಿ ಕಲಿಸಿದ್ದೆ. ಈಗ ನಮಗೆ ಎಷ್ಟು ಪೂರಿ ಬೇಕೋ ಅದನ್ನು ಒಂದು ಸಲ ಲಟ್ಟಿಸ್ಕೊಂಡು ಈ ಥರ ಮತ್ತೆ ರೌಂಡ್ ಮಾಡಿಕೊಂಡು ನಮಗೆ ಪೂರಿ ಸ್ವಲ್ಪ ತೆಳ್ಳಕ್ಕೆ ಹೇಳ್ತಾರೆ ಮೈದಾ ಹಾಕಿಲ್ಲ ಅಂತಂದರೆ ಪೂರಿ ಉಬ್ಬಲ್ಲ, ತೆಳ್ಳಕ್ಕೆ ಹಾಕಿಲ್ಲ ಅಂತಂದರೆ ಆ ಥರ ಎಲ್ಲ ಏನೂ ಇಲ್ಲ. ನಾವು ಎಷ್ಟು ತೆಳ್ಳಕ್ಕೆ ಹಾಕಿದ್ರೂ ಪೂರಿ ಇದೇ ಬರುತ್ತೆ. ಬಟ್ ಒಂದು ½ ನೀವು ಅದನ್ನು ನೆನೆಸಿಟ್ಟಿರ್ಬೇಕು. ಅಂದರೆ ಕಲಿಸ್ಬಿಟ್ಟು ಒಂದು ½ ಬಿಟ್ಟು ಮತ್ತೆ ಪೂರಿ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಎದ್ದೇಳುತ್ತೆ. ನೋಡ್ತಾ ಇರ್ಬೋದು ನಾನು ಎಷ್ಟು ತೆಳ್ಳಗೆ ಕಲಿಸ್ಕೊತಾ ಇದ್ದೀನಿ ಅಂತ. ನಾನು ಕೌಂಟರ್ ಟಾಪ್ ಮೇಲೇ ಇವತ್ತು ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ಮಣೆ ಎಲ್ಲ ಬಳಸಿಲ್ಲ. ಎಷ್ಟೊಂದು ಜನ ಕೌಂಟರ್ ಟಾಪ್ ಮೇಲೆ ಬಳಸ್ತೀರಾ ಹೇಳಿ. ಈ ಥರ ಹಾಕ್ಕೊಂಡು ಮತ್ತು ಇನ್ನೊಂದೇನು ಅಂತಂದರೆ ಪೂರಿ ಹಿಟ್ಟಾಗಲಿ ನೀವು ಯಾವುದೇ ಹಿಟ್ಟಾಗಲಿ ಅಂದರೆ ಆರಕ್ಕೆ ಬಿಡಬಾರ್ದು. ಅದು ಆಚೆ ಕಡೆ ಪ್ಲೇಟೆಲ್ಲ ಮುಚ್ಚಿಟ್ಟರೆ ಈ ಥರ ಉಬ್ಬುತ್ತೆ ಚೆನ್ನಾಗೆ ಪೂರಿ. ಕ್ಲೀನಾಗೆ ನಾವು ನೋಡಿ ಎಷ್ಟು ರೋಸ್ಟಾಗಿ ಎಷ್ಟು ಕಲರಾಗಿ ಬರ್ತಾಯಿದೆ. ಆಯಿಲ್ ಚೆನ್ನಾಗಿ ಕಾದಿರಬೇಕು, ಹೊಗೆ ಬರ್ತಾ ಇರಬೇಕು ಮತ್ತು ಹೈ ಫ್ಲೇಮಲ್ಲೇ ಇಟ್ಟಿರಬೇಕು. ಪೂರಿ ನೀವು ಯಾವತ್ತೇ ಹಾಕಬೇಕಂತಂದ್ರೂ ಹೈ ಫ್ಲೇಮಲ್ಲಿ ಹಾಕಿದ್ರೆ ಈ ಥರ ಬುಡ್ಡೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಡಿಪ್ ಮಾಡ್ತಾಯಿದ್ರೆ ಆಯಿಲಲ್ಲಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅದು ಪೂರಿ. ಹೀಗೆ ಇಷ್ಟೇ ನಾನು ಪೂರಿ ಸಾಗು ರೆಸಿಪಿ ತೋರಿಸಿದ್ದೀನಿ ಇವತ್ತು. ನನ್ನ ಒಂದು ಚಾನಲ್ ಇಷ್ಟ ಆದರೆ ಹೀಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ 100 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್. ಯಾರ್ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಹೀಗೆ ಬೇಗ 1000 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಲಿ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.